ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ವತಿಯಿಂದ KCETಗೆ ಸಂಬಂಧಿಸಿದಂಥ ಒಂದು ಹೊಸ ಅಪ್ಡೇಟನ್ನು ಮಾಡಲಾಗಿದೆ. ಸೊ ಒಂದು ಆದೇಶವನ್ನು ಕೂಡ ಕೊಡಲಾಗಿದೆ. ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು B ಫಾರ್ಮಾ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಆಫೀಷಿಯಲ್ ವೆಬ್ಸೈಟಲ್ಲಿ. ಸೊ ನೀವು ಈಗ ಒಂದು ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ KCET ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು 22 ತಾರೀಕು. ಸೊ 22 ತಾರೀಕು ಇವತ್ತು ಒಂದು ಹೊಸ ಅಪ್ಡೇಟನ್ನು ಮಾಡಿದ್ದಾರೆ. ಏನಿದೆ ಮಾಹಿತಿ ಅಂತ ನೋಡೋದಾದರೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಅಭ್ಯರ್ಥಿಗಳು ಏನು ಮಾಡಿದರು, ತಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾಯಿದ್ರು. ಅಂಥ ವಿದ್ಯಾರ್ಥಿಗಳು ಮತ್ತೇನು ಮಾಡಿದ್ದಾರೆ ಅಂದರೆ 4ನೇ ತಾರೀಕು ತನಕ ರಾತ್ರಿ 12 ಗಂಟೆ ತನಕನೂ ಮತ್ತೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟನ್ನು ಎಕ್ಸ್ಟೆನ್ಷನ್ 4ನೇ ತಾರೀಕು ರಾತ್ರಿ 12 ಗಂಟೆ ತನಕ ಟೈಮಿಂಗ್ ಇದೆ ಅಂತ ಆಯಿತು. ಸೊ 2ನೇ ಪಾಯಿಂಟ್ ಏನಂದರೆ, ನಿಗದಿಪಡಿಸಿರುವ ದಿನಾಂಕ ಮತ್ತು ಸಮಯದಂದು ಸರ್ವರ್ನಲ್ಲಿ ದಾಖಲಿಸಿರುವ ಇಚ್ಛೆಗಳು ಸುತ್ತಿಗೆ ಸ್ಥಿರವಾಗಿ ಉಳಿಯುತ್ತವೆ. ಹೀಗಾಗಿ ಸ್ಥಿರವಾಗಿ ಉಳಿದ ಇಚ್ಛೆಗಳನ್ನು ಮಾತ್ರ ಮೊದಲನೇ ಅನುಕು ಸೀಟು ಹಂಚಿಕೆ ಪರಿಗಣಿಸಲಾಗುವುದು. ಅಂದರೆ ನೀವೇನು ಸರ್ವರ್ ಬಂದ ಗಡಬಡಿ ಏನಾದರೂ ಮಾಡಿದರೆ ಅದು ಬರೋದಿಲ್ಲ. ಆದರೆ ನೀವು ಇವಾಗ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಅವುಗಳು ಮಾತ್ರ ಏನದಾವೆ ಅಂದರೆ ಮೋಕ್ ರಿಸಲ್ಟಲ್ಲಿ ತೋರಿಸ್ತವೆ, ಇದನ್ನು ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಪ್ಷನ್ ಎಂಟ್ರಿ ನೀಟಾಗಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದು ನೆಕ್ಸ್ಟ್ 3ನೇ ಪಾಯಿಂಟು, ಆದ್ದರಿಂದ ಆಪ್ಷನ್ ಎಂಟ್ರಿ ದಾಖಲಿಸದೇ ಇರುವಂಥ ಅಭ್ಯರ್ಥಿಗಳು 4ನೇ ತಾರೀಕು 11:59 ಒಳಗೆ ಆದ್ಯತೆ ಕ್ರಮದಲ್ಲಿ ಆಪ್ಷನ್ ಎಂಟ್ರಿ ದಾಖಲಿಸಬಹುದು. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಯಾರು ಇನ್ನೂವರೆಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲಲ್ಲ ಅವ್ರು ಏನು ಮಾಡ್ಬೋದು, ಇದನ್ನು ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ 4ನೇ ತಾರೀಕು ತನಕ ಟೈಮ್ ಇದೆ. ಓಕೆ, ಇಲ್ಲಿ ನೋಡಿರಿ, ಮೋಕ್ ರಿಸಲ್ಟನ್ನು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೋಕ್ ರಿಸಲ್ಟ್ ಡೇಟ್ ಏನಿದೆ ಅಂತಂದರೆ 7ನೇ ತಾರೀಕಿಗೆ ಬರುತ್ತೆ. ನಿಮಗೆ ಮಧ್ಯಾಹ್ನ 2 ಗಂಟೆ ನಂತರ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಇನ್ಫಾರ್ಮೇಷನ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ 3/8/2000 ಆಫ್ಟರ್ 2 PM. ಸೊ ಇದೇಂದರೆ ಇಲ್ಲೇನಂದ್ರು, ಸೊ ಇನ್ಫಾರ್ಮೇಷನ್ಸ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ 3/8/2024 ಮಧ್ಯಾಹ್ನ 2 ಗಂಟೆ ನಂತರ ಮೊದಲನೇ ಸೀಟು ಹಂಚಿಕೆ ವಿವರವಾದ ಮಾಹಿತಿ ಪ್ರಕಟಿಸಲಾಗುವುದು. ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ವಿವರವಾದ ಮಾಹಿತಿಯನ್ನು, ಓಕೆ, ಅಂದ್ರೆ ಅದು 3ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ, ಮುಂದೆ ಏನು ಮಾಡಬೇಕು, ಮೋಕ್ ರಿಸಲ್ಟ್ ಬಂದ ಮೇಲೆ ಏನು ಮಾಡಬೇಕು, ಇಚ್ಛೆಗಳನ್ನು ಯಾವ ಡೇಟಿಗೆ ಮಾಡಬೇಕು, ಆಮೇಲೆ ಫೈನಲ್ ರಿಸಲ್ಟ್ ಅದಕ್ಕೆ ಮತ್ತು ಆಪ್ಷನ್ ಎಂಟ್ರಿಗಳನ್ನು ಮತ್ತು ವೆರಿಫಿಕೇಷನ್ ಹೆಂಗೆ ಅಂದರೆ ಮೋಡಿಫೈಡ್ ಹೆಂಗೆ ಮಾಡಬೇಕು, ಮುಂದೆ ಬರುವಂತಹ ಒಂದು ಪ್ರೊಸೆಸ್ಗಳನ್ನು 3ನೇ ತಾರೀಕು 2 ಗಂಟೆ ನಂತರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಮೋಕ್ ರಿಸಲ್ಟ್ ಡೇಟನ್ನು ಮತ್ತು 1 ದಿನ ಹೆಚ್ಚಿಗೆಯನ್ನು ಇಲ್ಲಿ ಏನು ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮಿಂಗನ್ನು ಕೊಟ್ಟಿದ್ದಾರೆ.